ಈಗ ಅವ್ರನ್ನ ತಡೆಯೋರು ಯಾರೂ ಇಲ್ಲ. ನಾವು ಭಾಳ ದಿನದಿಂದ ಹೇಳ್ತಾ ಇದ್ವಿ ಪಾಕಿಸ್ತಾನದ ಒಳಗೆ ನುಗ್ಗೆ ಹೊಡಿಬೇಕು ಅಂತ. ಆ ಥರದ ಬೆಳವಣಿಗೆಗಳು ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನೋಡಿ, ಇಲ್ಲಿ BJP ಯಾವ ರೀತಿ ಸ್ಟ್ಯಾಂಡ್ ತಗೊಳತ್ತೋ ನನಗೆ ಗೊತ್ತಿಲ್ಲ. ಆದರೆ ದೇಶದ ಜವಾಬ್ದಾರಿಯುತವಾದ ಒಬ್ಬ ನಾಗರಿಕನಾಗಿ ಪ್ರಧಾನಮಂತ್ರಿಯವ್ರನ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಅವ್ರು ಯಾವ ರೀತಿ ನಡೆಗಳಂತ ಅಂತಾರೆ, ಯಾಕಂದರೆ ಕಲೀಲಿಕ್ಕೆ ಸಿಗುತ್ತೆ ರೀ. ಈ ದೇಶದಲ್ಲಿ ಒಬ್ಬರು ಜವಾಬ್ದಾರಿಯುತವಾಗಿ ಅಧಿಕಾರವನ್ನು ನಡೆಸುವಾಗ, ದೇಶವನ್ನು ಮುನ್ನಡೆಸುವಾಗ ಖುಷಿ ಆಗುತ್ತೆ. ದೇಶ ಅಂತ ಭಾರತೀಯರಿಗೆ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಕಟ್ಟ ಕಡೆಯ ಅಸ್ತ್ರ. 4 ಆಯಾಮಗಳಿರುತ್ತೆ: ಸಾಮ, ದಾನ, ಭೇದ, ದಂಡ ಅಂತ. ಸೊ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ನನ್ನ ವಿಚಾರ. ಅದಕ್ಕೆ ಯಾರೇನು ಬೇಕಾರೋ ಅನ್ಬೋದು. ಆದರೆ ನಾನು ಒಂದು ಕ್ಲಾರಿಟಿ ಕೊಟ್ಟು ಮುಂದೆ ಹೋಗ್ತೀನಿ. ದಯವಿಟ್ಟು ಇವಾಗ ಈ ರಾಜ್ಯಗಳು ಮತ್ತು ಕೇಂದ್ರಗಳು ಏನು ಇವಾಗ ಪರಿಹಾರ ಧನದಲ್ಲಿ ಏನು ವೇರಿಯೇಷನ್ ಮಾಡಿದ್ದಾರೆ, ಅವ್ರು ಜಾಸ್ತಿ ಇವ್ರು ಕಮ್ಮಿ ಅಂತಲ್ಲ. ಸಾರಾಸಗಟಾಗಿ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿ ಯಾವ ಮಕ್ಕಳು, ಯಾವ ಫ್ಯಾಮಿಲಿ ಹಸ್ಬೆಂಡ್ಸ್ ಇವಾಗ ಹೋಗಿದ್ದಾರೆ, ಪತಿ ಯಾರು ಸತ್ತೋಗಿದ್ದಾರೆ, ಅವ್ರ ಮಕ್ಕಳಿಗೆ ಎಲ್ಲ ರಾಜ್ಯ ಸರ್ಕಾರಗಳು ಉಚಿತವಾದ ಶಿಕ್ಷಣವನ್ನು ಕೊಡಬೇಕು, ಆ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು. ಜೊತೆಯಲ್ಲಿ ಕೇಂದ್ರ ಸರ್ಕಾರ ಪರಿಹಾರ ಧನವನ್ನು ಘೋಷಣೆ ಮಾಡುತ್ತೆ. ಇಲ್ಲ ಅಂತಲ್ಲ, ಕ್ಲಿಯರ್ ಕಟ್ ಇಟ್ ಈಸ್. ಅದು ಹೊಡೆದು ಸಾಯಿಸಿದ ಮೇಲೆ ಮೋದಿಯವರು ಈ ಪರಿಹಾರ ಧನ ಕ್ಲಿಯರ್ ಮಾಡ್ತಾರೆ ಅನ್ನೋದು ನನ್ನ ಒಂದು ನಿರೀಕ್ಷೆ. ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಅವ್ರನ್ನ ಹೊಡೆದಾಕಿದ ತಕ್ಷಣ ಕೊಡಲಿಲ್ಲ ಅಂತ ಹೇಳಿದ್ರೆ ಪರಿಹಾರದನ್ನು ನಾನು ಪ್ರಶ್ನೆ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಆ ಕುಟುಂಬಗಳಿಗೆ ಮಕ್ಕಳಿದ್ರೆ ಉಚಿತ ಶಿಕ್ಷಣವನ್ನು ಕೊಡಬೇಕು. ಅದಾದಮೇಲೆ ರಾಜ್ಯ ಸರ್ಕಾರಗಳು 1 ಕೋಟಿ ರೂಪಾಯಿಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾಲದಲ್ಲಿ 50 ಲಕ್ಷ, 20 ಲಕ್ಷ, 10 ಲಕ್ಷಕ್ಕೆ ಏನು ಬರಲ್ಲ ರೀ. ಕರ್ನಾಟಕದಲ್ಲಿ 1 ಅಡಿ ಜಾಗ ತಗೊಳಕ್ಕಾಗಲ್ಲ. ಹಂಗಾಗಿ ಕೇಂದ್ರ ಸರ್ಕಾರನೂ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಆ ಕುಟುಂಬಗಳಿಗೆ ಕೊಡಬೇಕು, ಇವ್ರಿಗೂ ಕೊಡಬೇಕು. ಅದಾದಮೇಲೆ ಇವಾಗ ನೀವು ಪಾಕಿಸ್ತಾನದ ವಿಷಯಕ್ಕೆ ಬಂದ್ರಿ. ಇವತ್ತು ನಾವು ಜಗತ್ತಿನ ಬಲಿಷ್ಠ ಆರ್ಥಿಕತೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತು ಇಡೀ ಪ್ರಪಂಚ ನಮ್ಮ ಬೆನ್ನೆಲುಬು ನಿಂತಿದೆ ಅಂತ ನಾವು ತಿಳಿದ್ರೂ ಕೂಡ ನಮ್ಮ ಎಚ್ಚರಿಕೆಯಿಂದ ನಾವು ಕೆಲಸವನ್ನು ಮಾಡಬೇಕು. ಕೇವಲ ಬಾಂಬ್ ಹಾಕಿ ಹೊಡೆದ್ಬಿಟ್ಟಿದಾಕ್ಷಣ ಟೆರರಿಸಮ್ ನಿಂತೋಗಲ್ಲ, ಏನೂ ಇಲ್ಲ. ಆದರೆ ಮೋದಿ ಅವರು ದಿಟ್ಟ ನಿರ್ಧಾರವನ್ನು ತಗೊಂತಾರೆ. ಎಲ್ಲ ವ್ಯೂಹಗಳನ್ನು ಎಣದಂತ ಎಲ್ಲ ವ್ಯೂಹನ ಹೇಳಿದ್ರೆ ಶತ್ರು ಜಾಗೃತ ಆಗ್ತಾನ್ರಿ. ಯಾವ ರೀತಿ ಹೊಡಿತಾನೆ ಅನ್ನೋಂಥ ಒಂದು ಕ್ಯೂರಿಯಾಸಿಟಿಯಲ್ಲೇ ಬದುಕಲಿ, ಅವರು ಆ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಬದುಕಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ರು ಧರ್ಮ ನೋಡೋಡಿಲಿಲ್ಲ ಅಂತ. ನನಗೆ ಆಗಿರೋ ವೈಯಕ್ತಿಕವಾಗಿ ನನ್ನ ಬಾಲ್ಯ ಜೀವನದಲ್ಲಾಗಿರೋಂಥ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಇದೇ ಶಿಡ್ಲಘಟ್ಟದವನು. ನಮ್ಮೂರಿಂದ ವಿಜಯಪುರದಿಂದ ಶಿಡ್ಲಘಟ್ಟಕ್ಕೆ ಮಧ್ಯದಲ್ಲಿ ಬಸ್ ಹೋಗುವಾಗ ತೋಟಗಳಲ್ಲಿ ನುಗ್ಗಿ ಹೊಡೆದಿರೋದನ್ನ ನಾನು ಕಣ್ಣಿಂದ ನೋಡಿದ್ದೀನಿ. ನನ್ನ ಜೊತೆಯಲ್ಲೇ ಓದ್ತಾ ಇದ್ದಂಥ ಬಾಲ್ಯ ಸ್ನೇಹಿತನ ಬಾವಿಲಿ ಹಾಕಿದ್ಮೇಲೆ 1 ವಾರ ಆದಮೇಲೆ ಬಾಡಿ ಸಿಕ್ಕಿರೋದನ್ನು ನಾನು ನೋಡಿದ್ದೀನಿ. ಆದರೆ ನಮ್ಗೆ ಹೇಳ್ಕೊಟ್ಟಿರೋಂಥದ್ದು ಶಾಂತಿ, ಸಹಬಾಳ್ವೆ ನಾವು ಮಾಡ್ತಾ ಇದ್ದೀವಲ್ಲ ಈಗ. ಇದು ನಮಗಿಲ್ಲಿ ಮೇನ್ ಆಗಿರೋದೇನಂತ ಹೇಳಿದ್ರೆ ಟೂಲ್ ಕಿಟ್ಗಳು ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಇದನ್ನ ಧರ್ಮದ ಆಧಾರದಲ್ಲಿ ನಡೆದಿಲ್ಲ ಅಂತ ಇನ್ನೂ ಎಷ್ಟು ದಿನ ಜನರಿಗೆ ಮಂಕ್ಬೂದಿ ಏರ್ಸ್ತಾರೋ ನನಗೆ ಗೊತ್ತಿಲ್ಲ. ಖಂಡಿತ ಇದು ತಪ್ಪಲ್ಲ. ಬೇಡ, ಭಯೋತ್ಪಾದಕರ ವಿರುದ್ಧ ನಾನು ಮಾತಾಡೋದು ಧರ್ಮದ ಆಧಾರದ ಮೇಲೆ ನಡೆದಿಲ್ಲ ಅನ್ನುವಂಥ ಟೂಲ್ ಕಿಟ್ ಅಂತ ಅಂದ್ರಿ. ಹೌದು, ನಾನು ನಿಮ್ಗೆ ಎಂಡೋರ್ಸ್ ಮಾಡ್ತೀನಿ, ಧರ್ಮದ ಆಧಾರದ ಮೇಲೇನೆ ನಡೆದಿದೆ. ಹೌದಾ? ಏನ್ ಮಾಡ್ಬೇಕಂಗಾದ್ರೆ ಕಠಿಣ ಶಿಕ್ಷೆ ಆಗುತ್ತೆ. ಯಾರಿಗೆ ಮಾಡಬೇಕು? ಯಾರು ಇವಾಗ 4 ಜನ ಮಾಡಿದಾರೋ ಅದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು 3 ಜನ ಮಾಡಿದಾರೋ ಅವ್ರಿಗಾಗುತ್ತೆ. ಧರ್ಮದ ಆಧಾರದ ಮೇಲೆ ನಡೆದಿದೆ, ಕರೆಕ್ಟು. ಅದಕ್ಕೆ ಯಾರಿಗೆ ಶಿಕ್ಷೆ ಕೊಡ್ತೀರಿ? ಇವಾಗ ಯಾರು ಅಪರಾಧವನ್ನ ಎಸಗಿದಾರೋ ಭಯೋತ್ಪಾದಕ ಹೊಡಿಬೇಕು, ಅವ್ರಿಗಷ್ಟೇ ತಾನೆ. ಅದಕ್ಕೆ ಕಾರಣೀಭೂತರಾಗಿದಾರಲ್ಲ ಆ ದೇಶ. ಯಾವ ದೇಶ? ಪಾಕಿಸ್ತಾನ ಕರೆಕ್ಟ್. ಇಲ್ಲ, ನಾನು ಬಟ್ ದೇಶದ ಒಳಗಲ್ವಲ್ಲ, ಎಲ್ಲಿ ದೇಶದ ಒಳಗಡೆ ಅಲ್ವಲ್ಲ. ರಕ್ಷಣಾ ಸಚಿವರು ಒಪ್ಕೊಂಡಿದ್ದಾರೆ. ಇವತ್ತು ನನಗೆ ಲಭ್ಯತೆ ಮಾಹಿತಿ ಪ್ರಕಾರ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಹ್ಯಾಶ್ಟ್ಯಾಗ್ಗಳನ್ನ ಕ್ರಿಯೇಟ್ ಮಾಡಿ ಎಕ್ಸ್ ನಲ್ಲಿ ಅವರು ಭಾರತವನ್ನ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ವಿಷಯ. ಹೇಳ್ತಿರೋದು ದೇಶದ ಒಳಗಿನವರು ಅಲ್ವಲ್ಲ ಅಂತ ನಾನು ಕೇಳ್ತೀನಿ. ಯಾರು ದೇಶದ ಒಳಗೂ ಕೂಡ ಕೆಲವು ಸೆಕ್ಯುಲರ್ ವಾದಿಗಳು ಮಾಡ್ತಾ ಇದಾರಲ್ಲ, ಏನೇನೋ ಮಾಡ್ತಾ ಇದಾರೆ ಬಿಡಿ, ಅದನ್ನೆಲ್ಲ ಕ್ಲಾರಿಟಿನೇ ಇಲ್ಲ ಅದ್ರ ಬಗ್ಗೆ. ಮತ್ತೆ ಯಾಕೆ ಮಾತಾಡ್ತೀರಾ? ಟೂಲ್ ಕಿಟ್ ಅಂದ್ರಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ತಾವೇನ್ ಹೇಳಿದ್ರಿ? ತಮ್ಮ ನಿಜ ಜೀವನದಲ್ಲಿ ನಡೆದಂತ ಒಂದು ಘಟನೆ ಹೇಳಿದ್ರಿ ಮೇಡಮ್. 1 ನಿಮಿಷ, ಇವ್ರು ಹೇಳಿದ ಮಾತು ಕೇಳ್ತಾ ಇದ್ದೀನಿ. ನಾವಿಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು, ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡಿರುವ ದಾಳಿ, ಹಿಂದೂಗಳು ಮುಸಲ್ಮಾನರ ಮೇಲೆ ಮಾಡಿರೋ ದಾಳಿ ಬಗ್ಗೆ ಮಾತಾಡೋದಕ್ಕೆ ನಾವು ಇಲ್ಲಿ ಕೂತಿಲ್ಲ, ಆಯ್ತಾ? ಅದು
ಅವ್ರು ಹೇಳಿದ್ದು ಟೂಲ್ ಕಿಟ್ ಇನ್ ದ ಇಂಡಿಯಾ. ಈಗ ನೋಡಿ ನಾನು ಹೇಳ್ತೀನಿ, ಧರ್ಮದ ಆಧಾರದ ಮೇಲೆ ನಡೆದಿದೆ, ಕರೆಕ್ಟ್. ಹಂಗಂತ ಏನ್ ಮಾಡೋಣ ಈಗ? ಯಾರೋ ಒಬ್ರು ಇವಾಗ ಒಬ್ರು ಗೈಡು ಏನೋ ಹೆಲ್ಪ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಎನ್ಕ್ವೈರಿ ಇಸ್ ಆನ್ ಗೋಯಿಂಗ್. ಕಾಶ್ಮೀರದ ಹೌದು, ಕಾಶ್ಮೀರದ ನಮ್ ಕರ್ನಾಟಕದ್ದೇನಲ್ವಲ್ಲ. ಯಾವುದು ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವಿಷಯ ಇದೆ. ನಾನು ಯಾವತ್ತೂ ಪ್ಯಾನಲ್ಗಳಲ್ಲಿ ಸುಮ್ನೆ ಕೂತ್ಕೊಂಡು ಹಂಗೆ ಹಿಂಗೆ ಮಾತಾಡಕ್ ಹೋಗಲ್ಲ. ಕಾಂಗ್ರೆಸ್ನ ಇವತ್ತು ಅಧ್ಯಕ್ಷರೇನಿದ್ದಾರೆ ಅವ್ರ ಕೊಟ್ಟಿರುವಂತ ಹೇಳಿಕೆ ನಾನು ಮೆಚ್ತೀನಿ. ಆದ್ರೆ ಇನ್ನು ಮಿಕ್ದವ್ರು ಇದಾರಲ್ಲ, ಹೇಳ್ತಾ ಇದಾರಲ್ಲ, ಏನು ಈಗ ಏನು ಅಮಿತ್ ಶಾ ಹೋಗ್ಬಿಟ್ರೆ ಇಲ್ಲಿ ಹುತಾತ್ಮರಾಗಿರೋರೆಲ್ಲ ಎದ್ ಬಂದ್ಬಿಡ್ತಾರ ಅಂತ ಈ ತರದ್ದೆಲ್ಲ ಇದು ಆರ್ಟಿಕಲ್ 370 ತೆಗೆದಾಕಿದಕ್ಕೆ ಈ ಘಟನೆ ಆಯ್ತು. ಮತ್ತೆ ಇದು ಮಾನವೀಯತೆನೇ ಮೊದಲ ಧರ್ಮ, ಈ ತರ ಎಲ್ಲ ಅವರು ಮಾತಾಡ್ತಾರೆ. ಮಾನವೀಯತೆನೇ ಮೊದಲ ಧರ್ಮ, ಅದನ್ನ ಇಟ್ಕೊಂಡು ಚುಚ್ಚಿ ಏನ್ ಮಾತಾಡೋದು? ಅಲ್ಲಿ ಮಾತಾಡಕ್ಕೇನಿದೆ? ನ್ಯಾಯ ಕೊಡಿಸ್ರಿ. ನಾನು ಹೇಳ್ತಾ ಇರೋದೇನ್ ಗೊತ್ತಾ, ನಿಂದಿಸೋದಲ್ಲ ಮೇನ್ ಆಗಿ. ಇಂಥ ಕಾಲದಲ್ಲಿ ಒಬ್ರನ್ನೊಬ್ರು ಪರಸ್ಪರ, ನಾನು ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಹೇಳ್ತಾ ಇರೋದು, ಐ ಆಮ್ ಗೋಯಿಂಗ್ ಟು ರಿಕ್ವೆಸ್ಟ್ ಇನ್ ಫ್ರಂಟ್ ಆಫ್ ಎವ್ರಿ ಪೊಲಿಟಿಕಲ್ ಪಾರ್ಟಿ, ಎಲ್ರು ಜೊತೆಲಿ ನಿಂತ್ಕೊಳ್ಳಿ, ರಾಜಕೀಯ ಬೆರ್ಸೋಕೋಬೇಡಿ. ಕಾಂಗ್ರೆಸ್ ಇವಾಗ ಏನು ಇವ್ರು ನೋಡಿ, ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಮನೆಗೆ ಹೋಗ್ಬೇಕಂತಾರಲ್ರಿ, ಕೆಲಸ ಮಾಡೋದಕ್ಕೆ ಅವ್ರನ್ನ ನಾವು ಆಯ್ಕೆ ಮಾಡಿದ್ರು, ಮಾಡ್ಲಿ, ಕೆಲಸ ಮಾಡ್ಲಿ, ಮಾಡಿ ತೋರಿಸಿ. ನಾನು ಸಮರ್ಥಕ ಅಲ್ಲ, ನೀವು ಮಾಡ್ತಾ ಇದ್ದೀರಾ ಬಿಡಿ ಜಯಂತ್ ಅವರೇ, ಬಿಡಿ. ಮಗಳ ಗಂಡ ನಿಮ್ ವಾದ. ಒಂದ್ ನಿಮಿಷ. ನಾನೇ ಮಂಜುನಾಥ್ ಅವರ ಮನೆಗೆ ಹೋದಾಗ ನಾನು ಮೊದಲು ಕೇಳಿದ ಪ್ರಶ್ನೆ ಅವರ ಪತ್ನಿ ಪಲ್ಲವಿಗೆ, CM ಬಂದಿದ್ರಾ ಅಂತ ನಾನು ಕೇಳಿದ ಮೊದಲ ಪ್ರಶ್ನೆ. CM ಬಂದಿದ್ರಾ? ಇಲ್ಲ, ಅವರಲ್ಲೇ ಏರ್ಪೋರ್ಟಲ್ಲೇ ಬಂದು ಮಾತಾಡ್ಸ್ಕೊಂಡು ಹೋದ್ರು ಅಂದರು. ಓ ಗುಡ್, ಫೇರ್. ಬರಬೇಕು, ಬಲ ತುಂಬಬೇಕು, ನಾನು ಇದ್ದೀನಿ ಅಂತ ಹೇಳಬೇಕು. ಹಾಗಂತ ಪ್ರಧಾನಮಂತ್ರಿಗಳು ಇಲ್ಲಿ ಬಂದ್ಬಿಟ್ಟು, ಶಿವಮೊಗ್ಗಕ್ಕೆ ಬಂದ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಬೇಕು ಅಂತ ನಾವು ಹೇಳೋಕ್ಕೆ ಇಲ್ಲಿ ಕೂತಿಲ್ಲ. ಯಾಕೆ ಬರಬೇಕು ಅಂತಂದರೆ ತಪ್ಪಾಗುತ್ತೆ. ಯಾಕೆ ಬರಬೇಕು ಅವರು ಪ್ರಧಾನಮಂತ್ರಿಗಳು ಅಂತಂದರೆ ತಪ್ಪಬೇಕಾಗುತ್ತೆ. ಇಲ್ಲ, ಅವ್ರು ಬರದೇ ಇದ್ದರೂ ಪರವಾಗಿಲ್ಲ, ಅವರ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ, ದಟ್ ಈಸ್ ದಿ ಪಾಸಿಟಿವ್ ಸೈಡ್. ಯಾಕೆ ಬರ್ಬೇಕು ಅವ್ರು ಬರಲ್ಲ ಅಂತ ಅಂದ್ಬಿಟ್ರೆ ಯಾಕ್ರೆ ಬರಬಾರ್ದು ಅಂತ ಕೇಳಬೇಕಾಗತ್ತೆ. ಆಲ್ ರೈಟ್, ಫಾರೂಕ್ ಅವ್ರು ಹೇಳಿ, ಅದೇನು ಹೇಳ್ತಾ ಇದ್ರಿ? ಅದೇ ಇವ್ರೇನು ಹೇಳಿದ್ರು, ಇಲ್ಲಿ ಲೋಕಲಲ್ಲಿ ಇವ್ರು ನಿಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಬಗ್ಗೆ ಹೇಳಿದ್ರು. ನಾನು ಹೇಳೋದು, ಯಾವನು ಒಬ್ಬ ಮಾಡಿರೋ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ತೀರಾ? ಒಬ್ಬ ಅಲ್ಲ, ನಾವು 45 ದಿನ ಕರ್ಫ್ಯೂ ಅಲ್ಲಿ ಬದುಕಿದೀವಿ. ಇದೇ ಮೇಲೂರಲ್ಲಿ ಹೋಗಿ ಕೇಳ್ಕೊಳ್ಳಿ. ನಾನು ಅವಾಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ದೆ. ಇವಾಗೇನು ಒಬ್ರಂತಲ್ಲ, ಅಲ್ಲ ಇವಾಗೇನು ಏನ್ ಮಾಡ್ಬೇಕಂತಿದ್ದೀರಿ? ಯಾರು ಏನು ಮಾಡೋದಲ್ಲ, ಭಯೋತ್ಪಾದನೆ ಅಷ್ಟೇ, ಕೊನೆ ಆಗ್ಬೇಕು. ಅದಕ್ಕೆ ಕೈ ಜೋಡಿಸಿ ಒಂದ್ ನಿಮಿಷ ಹೇಳ್ತೀನಿ. ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು, ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡಿ. ಅದನ್ನೇ ತಾನೇ ಪರ್ಸನಲ್ ಯಾಕೆ ತೆಗಿತೀರಾ? ನೀವು ಮಾತಾಡೋದಕ್ಕೆ ಇಷ್ಟನೇ ಇಲ್ಲ ನಿಮ್ಗೆ. ವಿಚಾರ ಯಾಕೆ ಎತ್ತಿದ್ರಿ? ಅದು ಯಾವ್ದು? ಧರ್ಮದ ಆದಾಯದ ಮೇಲೆ ಯಾರೋ ಒಬ್ಬ ಮಾಡಿರೋದಕ್ಕೆ ನೀವು ಬೇರೆಯವ್ರು ಶಿಕ್ಷೆ ಕೊಡ್ತೀರಾ? ಶಿಕ್ಷೆ ಕೊಡಕ್ಕೆ ಯಾರು ಇಲ್ಲ. ನಾನು ಹೇಳ್ತಾ ಇರೋದು, ಯಾರು ಮಾಡಿದೀರಾ ಅಂತ ಕೇಳಿದ್ರು ನೀವು ಉತ್ತರ ಕೊಡ್ತಾ ಇಲ್ಲ. ಹೇಗಾಯ್ತು ಅಂದ್ರೇನು ಉತ್ತರ ಕೊಡ್ತಾ ಇದ್ದಿಲ್ಲ. ನನ್ನ ಜೊತೆ ಅನ್ಯಾಯ ಆಗಿದೆ. ಒಂದ್ ನಿಮಿಷ, ಚಂದ್ರಶೇಖರ್ ಅವ್ರಿಗೆ ಲಾಸ್ಟ್ ಕಮೆಂಟ್ ಮುಗೀತು. ಜಯಂತ್ ಅವ್ರೆ, ನಿಮ್ಮ ಟೈಮು ಮುಗೀತು. ಚಂದ್ರಶೇಖರ್ ಅವರೇ, ನೀವೇ ಹೇಳೋ ತರ ನಾವು ಇಡೀ ದೇಶವಾಗಿ ಒಗ್ಗಟ್ಟಾಗಿ ಹೋಗಬೇಕಾದಂತಹ ಪರಿಸ್ಥಿತಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಏನಾಗ್ಬೋದು ಅಂತ. ನಮಗಿಂತ ಜಾಸ್ತಿ ಪಾಕಿಸ್ತಾನ ಕಾಯ್ತಾ ಇದೆ. ಮೋದಿ ಅವರು ಏನು ಮಾಡ್ತಾರೆ ಅಂತ ಕ್ಷಣಕ್ಕೂ ಭಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಯಾವಾಗ ಏನಾಗಬಹುದು ಅಂತ. ಇಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಅಥವಾ ಬೇರೆ ಬೇರೆ ಪಕ್ಷಗಳು ರಾಜಕೀಯಕ್ಕೋಸ್ಕರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಬಟ್ ಇಲ್ಲಿರುವಂತಹ BJP ನಾಯಕರು ಪರಿಹಾರದಲ್ಲಿ ಪಾಲಿಟಿಕ್ಸು, ಇನ್ನೊಂದರಲ್ಲಿ ಪಾಲಿಟಿಕ್ಸು, ಇವೆಲ್ಲ ಮತ್ತೆ ಬೇರೆ ಬೇರೆ ಟ್ವಿಸ್ಟ್ ಟರ್ನ್ ಪಡ್ಕೊಳ್ಳಲ್ವಾ ಸರ್? ಹಾಗಾದರೆ ಅವ್ರು ಕೊಡ್ತಾ ಇರುವಂಥ ಹೇಳಿಕೆಗಳು ಸರಿ, ಕಾಂಗ್ರೆಸ್ ಅವ್ರು ಕೊಡ್ತಾ ಇರೋ ಹೇಳಿಕೆಗಳು ತಪ್ಪು. ನಾನು ಆಗಲೇ ವಿಚಾರ ಹೇಳಿದೆ. ಇಂಥ ಸಂದರ್ಭದಲ್ಲಿ ಇಡೀ ಪಕ್ಷ ಸೈನ್ಯದ ಜೊತೆ, ಇಂಟೆಲಿಜೆನ್ಸ್ ಜೊತೆ, ಸರ್ಕಾರದ ಜೊತೆ ನಿಂತಿದೆ. ಒಂದು ತೇಜಸ್ವಿ ಸೂರ್ಯ ಅವರು ಮಾತಾಡಿರ್ಬೋದು, CT ರವಿ ಅವರು ಮಾತಾಡಿರ್ಬೋದು. ತೇಜಸ್ವಿ ಸೂರ್ಯ ಅವರು ಇಲ್ಲಿನ ಸಂಸದರು, ಆ ಸಂಸದರ ಕೆಪಾಸಿಟಿಯಲ್ಲಿ ಅವ್ರು ಮಾತಾಡಿದಾರೇನೋ. CT ರವಿ ಅವರು ಕೂಡ ಇದು ಶಾಸಕರು, ಅವರ ಸಿಟ್ಟು ಮಾಡಿದ್ರು. ಇದು BJP ಪಕ್ಷದ ನಿಲುವಲ್ಲ, ಅವ್ರ ವೈಯಕ್ತಿಕ. ಅದಕ್ಕೆ ಅವರು ಅವರ ಇದಕ್ಕಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೂಡ ಅವರೇ ಕೊಡಬೇಕು.
ಬಟ್ ನಾನಿವತ್ತು ಯಾವ ಸರ್ಕಾರ, ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೂ ಕೆಲವು ಜವಾಬ್ದಾರಿಗಳಿರ್ತದೆ, ಕೇಂದ್ರ ಸರ್ಕಾರಕ್ಕೂ ಕೆಲವು ಜವಾಬ್ದಾರಿಗಳಿರ್ತದೆ. ನಾವು ಸಿದ್ದರಾಮಯ್ಯವ್ರನ್ನ ಕೇಳೋಕ್ಕಾಗಲ್ಲ, ನೀವು ಯಾಕೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದೀರಿ ಅಂತೇಳಿ. ಅದು ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಶ್ಲಾಘನೆ ಕೂಡ ಮಾಡ್ತೇವೆ. ಕರ್ಕೊಂಬಂದಿದ್ದಿರ್ಬೋದು ಅಥವಾ ಬೇರೆ ಎಲ್ಲ ಕೆಲಸದಕ್ಕೂ. ಜೊತೆಗೆ ನಾವು ಕಾಂಗ್ರೆಸ್ನ ಏನು AICC ಅಧ್ಯಕ್ಷರನ್ನ ನಾನು ಶ್ಲಾಘನೆ ಮಾಡ್ತೀನಿ, ಜೊತೆಲಿ ನಿಂತ್ಕೊಂಡಿರೋದಕ್ಕೆ. ಇವತ್ತು ಎಲ್ಲ ಪಕ್ಷಗಳನ್ನು ಇದು ಯಾವತ್ತೂ ನಮ್ಮ ಜೊತೆಲಿ ಇರಬೇಕು. ಎರಡು ಪ್ರಶ್ನೆಗಳಿಗೆ ನಾನು ರಘುದೊಡ್ಡಿಯವರು ಕಾಂಗ್ರೆಸ್ನವ್ರು ಮಾತಾಡ್ತಾ ಏನು ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರು. ಯಾವ ಮುಖ ಇಟ್ಕೊಂಡು ಇವ್ರು ಮಾತಾಡ್ತಾರೆ ರೀ? ಯಾಸಿನ್ ಮಲ್ಲಿಕ್ 100 ಜನನ ಕೊಲೆ ಮಾಡಿದಂತಹ ಒಬ್ಬ ಉಗ್ರ, 4 ಜನ ಸೈನ್ಯಾಧಿಕಾರಿಗಳನ್ನ ಬಸ್ ಸ್ಟ್ಯಾಂಡಲ್ಲಿ ನಿಂತಿರೋರನ್ನ ಕೊಲೆ ಮಾಡ್ದ. ಅದು ಮಾಡಿ ಕೆಲವೇ ದಿನಗಳಲ್ಲಿ ಆವತ್ತಿನ ಪ್ರಧಾನಮಂತ್ರಿಗಳು ಕರ್ಕೊಂಡೋಗಿ ಅವ್ರ ಆಫೀಸಲ್ಲಿ ಅವನಿಗೆ ಸನ್ಮಾನ ಮಾಡ್ತಾರೆ. ಅಫ್ಜಲ್ ಗುರು ಏನು ಪಾರ್ಲಿಮೆಂಟ್ನ ಅಟ್ಯಾಕ್ ಮಾಡಿದವ್ರಿಗೆ ತಪ್ಪು ಮಹಿಳೆಗೆ ತಪ್ಪು ಅಂತೇಳಿ ಮಧ್ಯರಾತ್ರಿ ಕೋರ್ಟ್ಗೆ ಹೋಗುತ್ತೆ ಇವರ ಕಾಂಗ್ರೆಸ್ಸು. ಯಾಕೂಬ್ ಮೆನನ್ನು ಅವನನ್ನು ಅವ್ರ ಗಲ್ಲುಗೆ ಶಿಕ್ಷೆ ಕೊಡಬೇಡಿ ಅಂತೇಳಿ ಇದು ಕಾಂಗ್ರೆಸ್ ಹೋಗುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿ ನಿತ್ಯ ಬಾಂಬ್ ದಾಳಿಗಳಾದವು, ಲಕ್ಷಾಂತರ ಭಾರತೀಯ ಪ್ರಾಣಗಳಾದವು. ಅದಕ್ಕೆ ಸರ್ಕಾರದ ಉತ್ತರ ಏನು? ಇದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ದಯಮಾಡಿ ಆ ವಿಚಾರದಲ್ಲಿ ಮಾತಾಡ್ಬೋದು. ಮತ್ತು ಇನ್ನೊಂದು ನನ್ನ ಮುಸ್ಲಿಂ ಸ್ನೇಹಿತರು ಒಬ್ಬರು ಹೇಳ್ತಾ ಇದ್ರು, ಅದೇನಂತ ಹೇಳಿದ್ರೆ ಇದು ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಇದನ್ನೆಲ್ಲರೂ ಸಮೂಹನ ಇದು ಮಾಡಬೇಡಿ ಅಂತೇಳಿ. ಸ್ವಾಮಿ, ನೀವು ಕಾಶ್ಮೀರದಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಓಡಿಸಿದ್ರಲ್ಲ, ಅಲ್ಲಿಂದ 89ರಿಂದ ಶುರುವಾಗಿದ್ದು ಯಾರು ಕಾಶ್ಮೀರ ಪಂಡಿತರು ಎಕ್ಸೋಡಸ್ ಹಿಡಿದೋಗೈತಲ್ಲ, ಅದು ಒಬ್ಬರು ಮಾಡಿದ ಕೆಲಸ ಅಲ್ಲ. ಇವತ್ತು ವೆಸ್ಟ್ ಬೆಂಗಾಲದ ಮುರ್ಷಿದಾಬಾದ್ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಏನು ಹಿಂದೂಗಳು ಮನೆ ಮಠ ಬಿಟ್ಬಿಟ್ಟು ಓಡಾಗ್ತಾ ಇದ್ದಾರಲ್ಲ, ಅದು ಒಬ್ಬ ವ್ಯಕ್ತಿ ಮಾಡಿದ್ದಲ್ಲ ಸ್ವಾಮಿ. ಅದು ಇದೇ ರೀತಿ ಅಲ್ಲೇನು ಇದರೊಳಗಡೆ ಕನಯ್ಯಲನ್ನ ಕತ್ತರಿಸಾಕಿದ್ರಲ್ಲ ನೀವು, ಏನು ತನ್ಸಜುದ ಅಂತೇಳಿ ಒಬ್ಬ ವ್ಯಕ್ತಿ ಮಾಡಿದ್ದಲ್ಲ. ಹಾಗಾಗಿ ನೀವು ಅಂತ ಹೇಳಿದ್ರೆ ನಾನು ಉಗ್ರವರು ಅಂತ ಹೇಳ್ತಾರೆ. ಅಲ್ಲ ನಿಮ್ಮ ಪ್ರಕಾರ ಎಲ್ಲ ಮುಸಲ್ಮಾನರು ಕೆಟ್ಟವರು? ಎಲ್ಲ ಮುಸಲ್ಮಾನರಲ್ಲ, ಒಬ್ಬ ವ್ಯಕ್ತಿ ಅಲ್ವೇ ಅಲ್ಲ, ಬಹಳಷ್ಟು ಜನ ಇದ್ದಾರೆ. ಮುಸಲ್ಮಾನರೆಲ್ಲ ಇದಕ್ಕೆ ನಿಂತುಬಿಟ್ಟಿದ್ದಾರೆ ಅಂತ ಪ್ರಧಾನಮಂತ್ರಿ ಅವರ ಘೋಷಣೆ ಏನು ಹೇಳಿ? ಸಬ್ಕಾ ಸಾಥ್ ಸಬ್ಕಾ ಅಲ್ಲ, ವಿಕಾಸ್ ನೀವು ಹೇಳಿದ್ರಲ್ಲ, ಯಾಕೆ ಇಲ್ಲ ಒಬ್ಬ ವ್ಯಕ್ತಿ ಅಲ್ವೇ ಅಲ್ಲ, ಇಂಡಿವಿಜುವಲ್ ಅಲ್ಲ, ತುಂಬಾ ಜನ ಮುಸಲ್ಮಾನರು ಸರಿ ಇಲ್ಲ. ಮುಸಲ್ಮಾನರು ಸರಿ ಇಲ್ಲ ನೋಡಿ, ಅವ್ರು ಬದುಕೋಕೆ ಅರ್ಹತೆ ಇಲ್ಲ. ಅವರೆಲ್ಲರೂ ಬರೀ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಕಾಶ್ಮೀರಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಕಾಶ್ಮೀರಲ್ಲಿ ಮಾಡ್ತಾ ಇದ್ದಾರೆ. ಅನೇಕ ದ್ರೋಹಿಗಳಿದ್ದಾರೆ. ಆ ದ್ರೋಹಿಗಳನ್ನ ನೀವು ವಿರೋಧ ಮಾಡಿ. ಅನೇಕಕ್ಕೂ ಎಲ್ಲರಿಗೂ ವಿರೋಧ ಮಾಡ್ತಾ ಇದ್ದಾರೆ. ಯಾರು ಸಪೋರ್ಟ್ ಮಾಡ್ತಿಲ್ಲ. ದ್ರೋಹಿಗಳಿದ್ದಾರೆ, ಕೇವಲ ಮುಸಲ್ಮಾನರಲ್ಲ, ನಮ್ಮ ಹಿಂದೂಗಳೆಲ್ಲ ಇದ್ದಾರೆ. ದೇಶವನ್ನ ದ್ರೋಹ ಏನು ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಗೀತು, ಅವ್ರು ಹೇಳ್ತಿದಾರಲ್ಲ ಎಲ್ಲ ಧರ್ಮದಲ್ಲಿ ಇದ್ದಾರೆ ಅಂತ, ಎಲ್ಲ ಧರ್ಮದಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿ ಮೋದಿ ಅವರು ಏನು ಮಾಡ್ತಾರೆ ಅಂತ ಕಾಯ್ತಾ ಇರೋದು ಒಂದು ಕಡೆ. ಪರಿಹಾರದ ವಿಚಾರದಲ್ಲಿ ತೇಜಸ್ವಿ ಸೂರ್ಯ ಅವರು 10 ಲಕ್ಷ ಕೊಟ್ಟಿದ್ದೀರಾ, 15 ಲಕ್ಷ ಕೊಡಬೇಕಾಗಿತ್ತು, 20 ಲಕ್ಷ ಕೊಡಬೇಕಾಗಿತ್ತು ಅಂದಾಗ ನೀವು ಕೇಂದ್ರ ಸರ್ಕಾರದವರು ಒಬ್ಬ MP ಆಗಿ ನೀವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಜಾಸ್ತಿ ಪರಿಹಾರ ಕೊಡಿಸ್ಬೋದಲ್ಲ ಅಂದಾಗ ತೇಜಸ್ವಿ ಸೂರ್ಯ ಅವರು ಏನು ಹೇಳ್ತಾರೆ? ಅದನ್ನು ನೆನಪಲ್ಲಿ ಇಟ್ಕೊಂಡು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಡಬೇಕು.